Hello friends, welcome back to Science Patashale. This is Girish Babu. Today we will discuss that chapter called Chemical Change and Physical Change ಅಂತ ಬರುತ್ತೆ. ಅಂದ್ರೆ ರಾಸಾಯನಿಕ ಬದಲಾವಣೆ ಮತ್ತೆ ಭೌತಿಕ ಬದಲಾವಣೆ. ಇದರಲ್ಲಿ 1 or 2 ಕ್ವಶನ್ ಕೇಳ್ತಾರೆ ಎವ್ರಿ ಎಕ್ಸಾಮ್ ಅಲ್ಲಿ. ಹೆಂಗೆ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಹೌದು ಅಥವಾ ಅಲ್ಲ ಅಂತ ಕ್ವಶನ್ ಕೇಳ್ತಾರೆ. Which of the following is an example for physical change, or which of the following is not an example for physical change, or ನಾಟ್ ಎನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್ ಅಂತ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೊಂದು ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್ ನ ಒಂದು ಸೀರೀಸ್ ಆಗಿರುತ್ತೆ. ಸೊ ಇದು ಮೊದಲಿಗೆ ನಾವು ಕೆಮಿಸ್ಟ್ರಿನ ಡಿಸ್ಕಸ್ ಮಾಡ್ತಿದೀವಿ. ಇದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಒಂದು ಲೆಸನ್ಸ್ ಎಲ್ಲ ಯಾವ್ದಕ್ಕೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ ಅಂದ್ರೆ PDOಗೆ ಹೆಲ್ಪ್ ಆಗುತ್ತೆ, KS ಎಕ್ಸಾಮ್ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ PSI FD SDA ಈ ಒಂದು ಎಲ್ಲ ಒಂದು ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನೋಡಿ, ಫಸ್ಟ್ ಒನ್ ಏನಿದೆ, ಕೆಮಿಕಲ್ ಚೇಂಜ್ ಅಂತ ಇದೆ, ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ಕನ್ನಡದಲ್ಲಿ. ಹಾಗಾದ್ರೆ ಏನು ಈ ಒಂದು ರಾಸಾಯನಿಕ ಬದಲಾವಣೆ ಅಂದ್ರೆ ಏನು? ಸೊ ನೋಡಿ, ರಾಸಾಯನಿಕ ಬದಲಾವಣೆಯು ಒಂದು ಶಾಶ್ವತ ಬದಲಾವಣೆ ಆಗಿದೆ. ಇಟ್ ಇಸ್ ಎ ಪರ್ಮನೆಂಟ್ ಚೇಂಜ್. ಯಾವುದು ಈ ಒಂದು ಕೆಮಿಕಲ್ ಚೇಂಜ್ ಇಸ್ ಎ ಪರ್ಮನೆಂಟ್ ಚೇಂಜ್. ರಾಸಾಯನಿಕ ಬದಲಾವಣೆ ಅನ್ನೋದು ಶಾಶ್ವತ ಬದಲಾವಣೆ ಆಗಿದೆ. ಇದರಲ್ಲಿ ಹೊಸ ರಾಸಾಯನಿಕ ವಸ್ತುವು ವಿಭಿನ್ನ ಗುಣಲಕ್ಷಣಗಳೊಂದಿಗೆ ರೂಪುಗೊಳ್ಳುತ್ತದೆ. ನೋಡಿ, ರಾಸಾಯನಿಕ ಬದಲಾವಣೆಯು ಶಾಶ್ವತ ಬದಲಾವಣೆಯಾಗಿದ್ದು ಇದರಲ್ಲಿ ಹೊಸ ರಾಸಾಯನಿಕ ವಸ್ತುವು ವಿಭಿನ್ನ ಗುಣಲಕ್ಷಣಗಳೊಂದಿಗೆ ರೂಪುಗೊಳ್ಳುತ್ತೆ. ಎಸ್ ನೋಡಿ, ಕೆಮಿಕಲ್ ಚೇಂಜ್ ಇಸ್ ಎ ಪರ್ಮನೆಂಟ್ ಚೇಂಜ್ ಇನ್ ವಿಚ್ ಎ ನ್ಯೂ ಕೆಮಿಕಲ್ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ ವಿತ್ ಡಿಫರೆಂಟ್ ಪ್ರಾಪರ್ಟೀಸ್. ದಟ್ ವಿ ಆರ್ ಕಾಲ್ಡ್ as what? ಕೆಮಿಕಲ್ ಚೇಂಜ್. ಸೊ ಇಲ್ಲಿ ನೋಡಿ, ಒಂದು ವುಡ್ ಅಥವಾ ಒಂದು ಕಟ್ಟಿಗೆನ ಸುಡ್ತಾ ಇದೀವಿ, ನಮ್ಗೆ ಏನ್ ಸಿಗುತ್ತೆ? ಆಶ್ ಅಥವಾ ಬೂದಿ ಸಿಗುತ್ತೆ. ಬೂದಿಗೂ ಮತ್ತೆ ಕಟ್ಟಿಗೆಗೂ there is a lot of difference. ಎಸ್, ಇಲ್ಲಿ ನೋಡಿ, ಒಂದು ಗ್ಲಾಸ್ ಅಲ್ಲಿ ಏನೋ ಕೆಮಿಕಲ್ ಹಾಕ್ತಿದೀವಿ, ಅದು ಕಲರ್ ಅನ್ನು ಚೇಂಜ್ ಆಗ್ತಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಹಣ್ಣುಗಳಿದೆ, ಹಣ್ಣುಗಳು ಏನಾಗ್ತಿದೆ? ಕೊಳಿತಾ ಇದೆ. ಅರ್ಥ ಆಯ್ತಾ? ಸೊ ಕೊಳೆದೋದ್ಮೇಲೆ ಅದು ಹಣ್ಣು ಆಗ್ಬೇಕು ಅಂದ್ರೆ ಆಗತ್ತಾ? ನೋ, ಇಟ್ ಇಸ್ ಎ ಪರ್ಮನೆಂಟ್ ಚೇಂಜ್. ಮತ್ತೆ ನೋಡಿ, ಕಟ್ಟಿಗೆ ಸುಟ್ಟಿದೀವಿ, ಮತ್ತೆ ನಮ್ ಕಟ್ಟಿಗೆ ಬೇಕು ಅಂದ್ರೆ ಸಿಗತ್ತಾ? ನೋ, ಬಿಕಾಸ್ ಇಟ್ ಇಸ್ ಎ ಪರ್ಮನೆಂಟ್ ಚೇಂಜ್, ಬಿಕಾಸ್ ಇಟ್ ಇಸ್ ಎ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಆಗಿರೋದು ಪರ್ಮನೆಂಟ್ ಚೇಂಜ್ ಆಗಿರುತ್ತೆ. ಅದಕ್ಕೆ ಅದು ನಮ್ಗೆ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಈಸ್ ಎ ಪರ್ಮನೆಂಟ್ ಚೇಂಜ್ ಆಗಿರುತ್ತೆ. ಇಲ್ಲಿ ನೋಡಿ, ಯಾವುದೋ ಒಂದು ಕಲರ್ ನಾವು ಮಿಕ್ಸ್ ಮಾಡ್ತಿದೀವಿ, ಅದು ಬೇರೆ ಕಲರ್ ಪಡ್ಕೊಳ್ಳುತ್ತೆ, ಮತ್ತೆ ನಮ್ಗೆ ಅದೇ ಕಲರ್ ಬರಬೇಕು ಅಂದ್ರೆ ಸಾಧ್ಯವಿಲ್ಲ. ಕ್ಲಿಯರ್? ಅದೇ ರೀತಿ ನೋಡಿ, ಒಂದು ಎಗ್ಸ್ ನ ಒಂದು ಬಾಯ್ಲ್ ಮಾಡ್ತಾ ಇದೀವಿ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದಾರೆ. ನೋಡಿ, ಎಗ್ಸ್ ನ ಬಾಯ್ಲ್ ಮಾಡ್ತಿದೀವಿ, ಮತ್ತೆ ನಮ್ಗೆ ಬಾಯ್ಲ್ ಎಗ್ ಬೇಡ, ನಾರ್ಮಲ್ ಎಗ್ ಬೇಕು ಅಂದ್ರೆ ಇಸ್ ಇಟ್ ಪಾಸಿಬಲ್? ನೋ, ರೈಟ್? ಸೊ ದಟ್ಸ್ ವೈ ಇಟ್ ಇಸ್ ಎ ಕೆಮಿಕಲ್ ಚೇಂಜ್. ನೋಡಿ, ಕ್ರ್ಯಾಕರ್ಸ್ ನ ಪಟಾಕಿಗಳನ್ನ ಸುಡ್ತಾ ಇದೀವಿ. ಸೊ ಸುಟ್ಟಾದ್ಮೇಲೆ ನಮ್ಗೆ ಪಟಾಕಿ ವಾಪಸ್ ಬೇಕು ಅಂದ್ರೆ ಬರುತ್ತಾ? ನೋ. ವೈ? ಬಿಕಾಸ್ ಇಟ್ ಇಸ್ ಎ ಪರ್ಮನೆಂಟ್ ಚೇಂಜ್, ಇಟ್ ಇಸ್ ಎ ಕೆಮಿಕಲ್ ಚೇಂಜ್. ಕ್ಲಿಯರ್? ಎಸ್. ಸೊ ನೋಡಿ, ಹಾಗಾದ್ರೆ ರಾಸಾಯನಿಕ ಬದಲಾವಣೆ ಗುಣಲಕ್ಷಣಗಳೇನು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಚೇಂಜ್ ಯಾವ್ಯಾವು ಅಂತ ನೋಡ್ತಾ ಹೋಗುವ. ನೋಡಿ, ಇದೊಂದು ಕೆಲವು ಬಾರಿ ಹಿಂತಿರುಗಿಸಬಹುದು ಅಥವಾ ಶಾಶ್ವತವಾಗಿ ಹಿಂತಿರುಗದೆ ಇರಬಹುದು. ಸಮ್ ಟೈಮ್ಸ್ ಇಟ್ ಈಸ್ ರಿವರ್ಸಿಬಲ್. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಇರ್ರಿವರ್ಸಿಬಲ್. ರಿವರ್ಸಿಬಲ್ ಯಾವಾಗ? ಸಮ್ ಒಂದು ಎಕ್ಸೆಪ್ಷನಲ್ ಕೇಸ್ ಇರುತ್ತೆ ಕೆಮಿಕಲ್ಸ್ ಅಲ್ಲಿ, ಲ್ಯಾಬೊರೇಟರಿಯಲ್ಲಿ ಒಂದು ರಿವರ್ಸಿಬಲ್ ಮಾಡೋದು, ಆ ತರ ಮಾಡುತ್ತೆ. ಮೋಸ್ಟ್ ಆಫ್ ದ ಕೇಸ್ ಇಟ್ ಈಸ್ ಎ ಇರ್ರಿವರ್ಸಿಬಲ್ ಆಗಿರುತ್ತೆ. ಯಾವುದು? ಕೆಮಿಕಲ್ ಚೇಂಜ್. ಸೊ ನೋಡಿ, ಇಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್. ಹೊಸ ವಸ್ತುಗಳು ರೂಪುಗೊಳ್ಳುತ್ತೆ. ಯಾವುದ್ರಲ್ಲಿ? ಈ ಒಂದು ಕೆಮಿಕಲ್ ಚೇಂಜ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ನಾಟ್ ಸೂಟಬಲ್ ಫಾರ್ ಕೆಮಿಕಲ್ ಚೇಂಜ್ ಅಂತ ಕ್ವಶನ್ ಕೇಳ್ಬೋದು. ಅಥವಾ ಕೆಳಗಿನ ರಾಸಾಯನಿಕ ಗುಣಲಕ್ಷಣಗಳು ಯಾವುದಕ್ಕೆ, ರಾಸಾಯನಿಕ ಬದಲಾವಣೆಗೆ ಯಾವುದು ಸಂಬಂಧಿಸಿದೆ, ಯಾವುದು ಸಂಬಂಧಿಸಿಲ್ಲ ಅಂತ ನಮಗೆ ಕ್ವಶನ್ ಕೇಳ್ಬೋದು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ? ವಸ್ತುವಿನ ತೂಕ ಬದಲಾಯಿಸುತ್ತೆ. ಇವಾಗ ಒಂದು ಕಟ್ಟಿಗೆ ಇದೆ, ಏನೋ ವುಡ್ ಇದೆ, ಇಲ್ಲಿ ನಾವು ಸುಡ್ತಾ ಇದ್ದೀವಿ. ಸೊ ಅದೇನಾಗುತ್ತೆ? ಬಿಫೋರ್ 5 kg ಇರುತ್ತೆ, ಅದು ಸುಡಿದ್ಮೇಲೆ ಏನಾಗುತ್ತೆ? ಒಂದು 2 kg ಆಗುತ್ತೆ. ಸೊ ವಸ್ತುವಿನ ತೂಕ ಅನ್ನೋದು ಬದಲಾಗುತ್ತೆ. ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಆಲ್ಟರ್ಡ್. ವೆಯ್ಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಯಾವ್ದ್ರಲ್ಲಿ? ಕೆಮಿಕಲ್ ಚೇಂಜ್ ಅಲ್ಲಿ. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಶಕ್ತಿ ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡಿರುತ್ತೆ. ಅಂದ್ರೆ ಎನರ್ಜಿ ಈಸ್ ಜನರಲಿ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಚೇಂಜ್. ನಾವು ಕಟ್ಟಿಗೆ ಸುಡ್ತಾ ಇದೀವಿ ಅಂದ್ರೆ ಎನರ್ಜಿ ರಿಲೀಸ್ ಆಗ್ತದೆ ಇನ್ ದ ಫಾರ್ಮ್ ಆಫ್ ಹೀಟ್. ಕ್ಲಿಯರ್? ಸೊ ಅದಕ್ಕೆ ಏನ್ ಹೇಳ್ತಾರೆ? ಜನರಲಿ ಎನರ್ಜಿ ಈಸ್ ಜನರಲಿ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಚೇಂಜ್. ಸೊ ಶಕ್ತಿಯು ಈ ಒಂದು ರಾಸಾಯನಿಕ ಬದಲಾವಣೆಯಲ್ಲಿ ಒಳಗೊಂಡಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಕ್ಲಿಯರ್? ಎಸ್. ನೋಡಿ, ಕೆಮಿಕಲ್ ಚೇಂಜ್ ಇಸ್ ಎ ಪರ್ಮನೆಂಟ್ ಚೇಂಜ್, ಇಟ್ ಈಸ್ ಇರ್ರಿವರ್ಸಿಬಲ್ ಚೇಂಜ್. ನೆಕ್ಸ್ಟ್, it will alter the weight of the
ಬಾಡಿ ಅಥವಾ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್, ಇವೆಲ್ಲ ಯಾವ್ದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ರಾಸಾಯನಿಕ ಬದಲಾವಣೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ, ಕೆಮಿಕಲ್ ಚೇಂಜ್ ನ ಗುಣಲಕ್ಷಣಗಳು ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್, ನೋಡಿ ಎಕ್ಸಾಂಪಲ್ಸ್ ಏನ್ ಕೊಡ್ಬೋದು ನಾವು? ಬರ್ನಿಂಗು, ಕುಕ್ಕಿಂಗು, ರೆಸ್ಟಿಂಗು, ರೋಟಿಂಗು ಅಂತ ಕರಿತೀವಿ. ಉರಿಯುವುದು, ಬೇಯಿಸುವುದು, ತುಕ್ಕು ಹಿಡಿಯುವುದು, ಕೊಳೆಯುವುದು, ಇದೆಲ್ಲ ಕಮ್ಸ್ ಅಂಡರ್ ಕೆಮಿಕಲ್ ಚೇಂಜ್. ಕ್ಲಿಯರ್? ಒಂದ್ಸರಿ ಏನಾದ್ರು ಕೊಳ್ತ ಮೇಲೆ ಮತ್ತೆ ಅದ್ರ ಫ್ರೆಶ್ ಐಟಮ್ ಆಗಿ ಮಾಡ್ಲಿಕ್ಕೆ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ನೋ, ರೈಟ್? ಸೊ ದಟ್ ಈಸ್ ಪರ್ಮನೆಂಟ್ ಚೇಂಜ್ ಆಗಿರುತ್ತೆ. ಇಟ್ ಈಸ್ ಎ ಕೆಮಿಕಲ್ ಚೇಂಜ್, ಪರ್ಮನೆಂಟ್ ಚೇಂಜ್. ಅರ್ಥ ಆಯ್ತಲ್ಲ? ಎಸ್. ಸೊ ವಿಲ್ ಡಿಸ್ಕಸ್ ಸಮ್ ಎಕ್ಸಾಂಪಲ್ಸ್. ನೋಡಿ, ಈ ಒಂದು ಎಲ್ಲಾ ಎಕ್ಸಾಂಪಲ್ಸ್ ಏನಿದೆ ಎಲ್ಲದ್ರ ಮೇಲೂ ಕ್ವಶನ್ಸ್ ಅರೈಸ್ ಆಗಿದೆ ಎಕ್ಸಾಮ್ಗಳಲ್ಲಿ. ಅರ್ಥ ಆಯ್ತಾ? ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ನೋಡಿ, ಬರ್ನಿಂಗ್ ಆಫ್ ಪೇಪರ್, ಲಾಗ್ ಆಫ್ ಫುಡ್. ನೋಡಿ, ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್ ಇನ್ ಎವ್ರಿ ಡೇ ಲೈಫ್, ಡೇ ಟು ಡೇ ಲೈಫ್ ಅಂದ್ರೆ, ಸೊ ದೈನಂದಿನ ದಿನದಲ್ಲಿ ರಾಸಾಯನಿಕ ಬದಲಾವಣೆಗಳಿಗೆ ಯಾವ ಎಕ್ಸಾಂಪಲ್ಸ್ ಅಂತ ನಿಮ್ಗೆ ಕ್ವಶನ್ ಕೇಳ್ತಾರೆ. ಸೊ ಕಾಗದ ಅಥವಾ ಮರದ ಒಂದು ಕಟ್ಟಿಗೆಯನ್ನು ಸುಡುವುದು, ಅದನ್ನ ಸುಡುವುದು ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಈ ಒಂದು ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಆಹಾರದ ಜೀರ್ಣಕ್ರಿಯೆ, ಡೈಜೆಷನ್ ಆಫ್ ಫುಡ್, ಡೈಜೆಷನ್ ಆಫ್ ಫುಡ್ ಅನ್ನೋದು ಕೂಡ ಒಂದು ಕೆಮಿಕಲ್ ಚೇಂಜ್ಗೆ ಎಕ್ಸಾಂಪಲ್. ನೆಕ್ಸ್ಟ್, ಬಾಯ್ಲಿಂಗ್ ಎನ್ ಎಗ್, ಮೊಟ್ಟೆಯನ್ನು ಕುದಿಸುವುದು. ಕೆಮಿಕಲ್ ಬ್ಯಾಟರಿ ಯೂಸೇಜ್, ರಾಸಾಯನಿಕ ಬ್ಯಾಟರಿಯನ್ನು ಬಳಕೆ ಮಾಡೋದು. ನೆಕ್ಸ್ಟ್, ಒಂದು ಕೇಕ್ ಅನ್ನು ಬೇಯಿಸುವುದು. ನೆಕ್ಸ್ಟ್, ಮಿಲ್ಕ್ ಗೋಯಿಂಗ್ ಸೋರ್, ಹಾಲು ಹುಳಿಯಾಗುವುದು ಇಸ್ ಎ ಕೆಮಿಕಲ್ ಚೇಂಜ್. ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ, ಸ್ಟಾರ್ ಮಾರ್ಕ್. ನೆಕ್ಸ್ಟ್, ವೇರಿಯಸ್ ಮೆಟಬಾಲಿಕ್ ರಿಯಾಕ್ಷನ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸೆಲ್ಸ್, ಜೀವಕೋಶಗಳಲ್ಲಿ ನಡೆಯುವ ವಿವಿಧ ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ, ಅವು ಕೆಮಿಕಲ್ ಚೇಂಜಸ್ ಆಗಿರುತ್ತೆ. ರಸ್ಟಿಂಗ್ ಆಫ್ ಫ್ರೂಟ್ಸ್, ಹಣ್ಣುಗಳ ಕೊಳೆಯುವಿಕೆ, ರಸ್ಟಿಂಗ್ ಆಫ್ ಫ್ರೂಟ್ಸ್. ಡಿಕಾಂಪೋಸಿಷನ್ ಆಫ್ ವ್ಯಾಸ್ಟ್ ಆರ್ ವೇಸ್ಟ್ ಅಂತ ಕರಿತೀವಿ, ನಾಟ್ ವ್ಯಾಸ್ಟ್, ವೇಸ್ಟ್ ಅಂದ್ರೆ ತ್ಯಾಜ್ಯದ ವಿಘಟನೆ. ಸೊ ದ ಎಕ್ಸ್ಪ್ಲೋಷನ್ ಆಫ್ ಫೈರ್ ವರ್ಕ್ಸ್, ಪಟಾಕಿಗಳ ಸ್ಫೋಟ, ಕೆಮಿಕಲ್ ಚೇಂಜ್. ರಿಯಾಕ್ಷನ್ ಬಿಟ್ವೀನ್ ಸಾಲ್ಟ್ಸ್ ಅಂಡ್ ಆಸಿಡ್ಸ್, ಲವಣಗಳು ಮತ್ತೆ ಆಮ್ಲಗಳ ನಡುವಿನ ಪ್ರತಿಕ್ರಿಯೆ. ಕಬ್ಬಿಣ ತುಕ್ಕು ಹಿಡಿಯುವುದು, ರಸ್ಟಿಂಗ್ ಆಫ್ ಐರನ್, ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್. ಲೈಟ್ನಿಂಗ್ಗೆ ಮ್ಯಾಚ್ ಸ್ಟಿಕ್, ಬೆಂಕಿ ಕಡ್ಡಿ ಬೆಳಗುವುದು. ಇವೆಲ್ಲನೂ ಒನ್ಸ್ ಬೆಂಕಿ ಕಡ್ಡಿ ಬೆಳಗಿದೆ ಅಂದ್ರೆ ಮತ್ತೆ ಅದು ಬೆಂಕಿ ಕಡ್ಡಿ ಆಗ್ಲಿಕ್ಕೆ ಸಾಧ್ಯನಾ? ನೋ, ರೈಟ್? ಬಿಕಾಸ್ ಇಟ್ ಈಸ್ ಎ ಕೆಮಿಕಲ್ ಚೇಂಜ್. ಕ್ಲಿಯರ್? ಸೊ ಇವೆಲ್ಲನೂ ಏನಾಗಿರುತ್ತೆ? ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗಿರುತ್ತೆ. ರಾಸಾಯನಿಕ ಬದಲಾವಣೆ. ಅರ್ಥ ಆಯ್ತಲ್ಲ? ಎಸ್, ಎಲ್ಲ ನೆನ್ಪಿಟ್ಕೋಬೇಕು. ಸೊ ಬಟ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟು. ಅದು ನೆನ್ಪಿಟ್ರೆ ನಾವು ಎಕ್ಸಾಂಪಲ್ನ ನೆನ್ಪಿಡೋದು ಸುಲಭ ಆಗುತ್ತೆ. ಕ್ಲಿಯರ್? ಎಸ್. ಸೊ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಅದು ಫಿಸಿಕಲ್ ಚೇಂಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಕೆಮಿಕಲ್ ಚೇಂಜ್. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಪ್ರೀವಿಯಸ್ ವಿಡಿಯೋಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಒಂದು ಐ ಬಟನ್ ಕಾಣಿಸ್ತದೆ, ಕ್ಲಿಕ್ ಆನ್ ದಟ್, ಯು ವಿಲ್ ಗೆಟ್ ದ ವಿಡಿಯೋಸ್. ಕ್ಲಿಯರ್? Go and visit that videos. You will get, you will benefit from that videos. Clear? So coming to the physical change, ಭೌತಿಕ ಬದಲಾವಣೆ ಅಂತ ಕ್ವಶನ್ ಕೇಳ್ತೀವಿ. ನೋಡಿ, ಇಲ್ಲಿ ಭೌತಿಕ ಬದಲಾವಣೆಯು ತಾತ್ಕಾಲಿಕ ಬದಲಾವಣೆಯಾಗಿದ್ದು ಇಟ್ ಇಸ್ ಎ ಟೆಂಪರರಿ ಚೇಂಜ್. ಫಿಸಿಕಲ್ ಚೇಂಜ್ ಇಸ್ ಎ ಟೆಂಪರರಿ ಚೇಂಜ್. ಇದರಲ್ಲಿ ಯಾವುದೇ ಹೊಸ ವಸ್ತುಗಳು ರೂಪುಗೊಳ್ಳುವುದಿಲ್ಲ. ನೋ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ ಇನ್ ಫಿಸಿಕಲ್ ಚೇಂಜ್. ಕೆಲವು ನಿರ್ದಿಷ್ಟ ಬಹುಶಃ ಗುಣಲಕ್ಷಣಗಳು ಅಥವಾ ಕೆಲವೊಂದು ಗುಣಲಕ್ಷಣಗಳು ಮಾತ್ರ ಬದಲಾಯಿಸಬಹುದು. ವಸ್ತುವಿನ ಸಂಯೋಜನೆ ಬದಲಾಯಿಸೋದು ಸಾಧ್ಯ ಇಲ್ಲ. ಕ್ಲಿಯರ್? ನೋಡಿ, ಇಲ್ಲಿ ಫಿಸಿಕಲ್ ಚೇಂಜ್ ಇಸ್ ಎ ಪರ್ಮನೆಂಟ್ ಟೆಂಪರರಿ ಚೇಂಜ್. ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಚೇಂಜ್. ಇಟ್ ಈಸ್ ಎ ಟೆಂಪರರಿ ಚೇಂಜ್ ಇನ್ ವಿಚ್ ನೋ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ ಅಂಡ್ ಕಾಂಪೋಸಿಷನ್ ಆಫ್ ದ ಸಬ್ಸ್ಟೆನ್ಸ್ ಈಸ್ ನಾಟ್ ಆಲ್ಟರ್ಡ್ ಥ್ರೂ ಸರ್ಟನ್ ಸ್ಪೆಸಿಫಿಕ್ ಫಿಸಿಕಲ್ ಪ್ರಾಪರ್ಟೀಸ್ ಮೇ ಚೇಂಜ್. ಸ್ವಲ್ಪ ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಯಾವುದೇ ತರ ಒಂದು ಪ್ರಾಪರ್ಟೀಸ್ ಜಾಸ್ತಿ ಅನ್ನೋದು ಚೇಂಜ್ ಆಗೋದಿಲ್ಲ. ಸ್ವಲ್ಪ ಮಾಸ್ ಅನ್ನೋದು ವೇರಿ ಆಗ್ಬೋದು ಅಷ್ಟೇ. ಕ್ಲಿಯರ್? ಯಾವುದ್ರಲ್ಲಿ? ಈ ಒಂದು ಭೌತಿಕ ಬದಲಾವಣೆಯಲ್ಲಿ ಫಿಸಿಕಲ್ ಚೇಂಜಸ್ ಅಂತ ಕರಿತೀವಿ. ಇಟ್ ಇಸ್ ಎ ಟೆಂಪರರಿ ಚೇಂಜ್ ಆಗಿರುತ್ತೆ, ತಾತ್ಕಾಲಿಕ ಬದಲಾವಣೆ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ, ನೆಕ್ಸ್ಟ್ ಈ ಒಂದು ಭೌತಿಕ ಬದಲಾವಣೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಗುಣಲಕ್ಷಣಗಳೇನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಟ್ ಈಸ್ ಎ ಟೆಂಪರರಿ ಅಂಡ್ ಈಸಿಲಿ ರಿವರ್ಸಿಬಲ್. ಇದು ತಾತ್ಕಾಲಿಕ ಮತ್ತು ಸುಲಭವಾಗಿ ಹಿಂತಿರುಗಬಲ್ಲ ಒಂದು ಚೇಂಜ್ ಆಗಿರುತ್ತೆ. ಯಾವುದು? ಫಿಸಿಕಲ್ ಚೇಂಜ್. ನೋ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಡ್ಯೂರಿಂಗ್ ದಿಸ್ ಚೇಂಜ್.
ಬದಲಾವಣೆಯ ಸಮಯದಲ್ಲಿ ಯಾವುದೇ ಹೊಸ ವಸ್ತು ರಚನೆ ಆಗುವುದಿಲ್ಲ. ಕಟ್ಟಿಗೆನ ಕಟ್ ಮಾಡಿದ್ರೆ ಕಟ್ಟಿಗೆನೇ ಇರುತ್ತೆ, ಕಟ್ಟಿಗೆ ಕಟ್ ಮಾಡಿದ ತಕ್ಷಣ ಅದೇನು ಗೋಲ್ಡ್ ಆಗೋದಿಲ್ಲ. ಕ್ಲಿಯರ್? ಎಸ್. ನೋ ಆಲ್ಟ್ರೇಷನ್ ಇನ್ ಮಾಸ್ ಟೇಕ್ಸ್ ಪ್ಲೇಸ್. ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಇನ್ ಫಿಸಿಕಲ್ ಚೇಂಜ್. ದೇರ್ ಇಸ್ ಯೂಶುವಲಿ ನೋ ಚೇಂಜ್ ಆರ್ ಸ್ಮಾಲ್ ಚೇಂಜ್ ಇನ್ ಎನರ್ಜಿ ಡ್ಯೂರಿಂಗ್ ಫಿಸಿಕಲ್ ಚೇಂಜ್. ಕ್ಲಿಯರ್? ನೋಡಿ, ಇಲ್ಲಿ ನಾವು ಒಂದು ಕಟ್ಟಿಗೆನ ಕಟ್ ಮಾಡ್ತಿದೀವಿ, ಇಲ್ಲಿ ಕಟ್ ಮಾಡ್ತಿದೀವಿ, ಅದು ಕಟ್ಟಿಗೆ ಇರೋದು ಏನಾಗುತ್ತೆ, 2 ಪೀಸ್ ಆಗತ್ತೆ ಹೊರತು ಬಟ್ ಏನಾಗೋದಿಲ್ಲ, ಅದು ಚೇಂಜ್ ಆಗೋದಿಲ್ಲ. ಅದು ಒಂದು ಕಟ್ಟಿಗೆ ಇರೋದು ಕಟ್ಟಿಗೆನೇ ಇರುತ್ತೆ, ಹೌದಲ್ವಾ? ಬಟ್ ಚಿಕ್ಕದಾಗ್ಬೋದು, ಸೈಜ್ ಅಲ್ಲಿ ಚಿಕ್ಕದಾಗ್ಬೋದು, ಬಟ್ ಏನಾಗುತ್ತೆ, ಅದು ಕಾಂಪೋಸಿಷನ್ ಅನ್ನೋದು ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಐಸ್ ಏನಾಗ್ತಿದೆ, ಮೆಲ್ಟ್ ಆಗ್ತಿದೆ, ಕರಗ್ತಾ ಇದೆ. ಸೊ ಐಸ್ ಅಂದ್ರೆ ಏನು, ವಾಟರ್ ಕಂಟೆಂಟ್ ಇರುತ್ತೆ. ಮೆಲ್ಟ್ ಆಗಿರೋದ್ರ ಒಂದು ವಾಟರ್ ಲಿಕ್ವಿಡ್ ಅಲ್ಲಿ ಏನಿರುತ್ತೆ, ಅದರಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ. ವಾಟರ್ ವೈಪರ್ ಅಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ. ಕ್ಲಿಯರ್? ಇಟ್ ಈಸ್ ಎ ಟೆಂಪ್ರರಿ ಚೇಂಜ್, ಇಟ್ ಈಸ್ ಎ ಫಿಸಿಕಲ್ ಚೇಂಜ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಐರನ್ ರಾಡ್ ಇದೆ, ಅದನ್ನ ನಾವು ಬೆಂಡ್ ಮಾಡ್ತಿದೀವಿ. ಏನ್ ಮಾಡ್ತಿದೀವಿ, ಅದನ್ನ ಶೇಪ್ ನ ಚೇಂಜ್ ಮಾಡ್ತಿದೀವಿ. ಯಾವ ಶೇಪ್ ಅಲ್ಲಿ ಆದ್ರೂ ಮಾಡೋ ಅದು ಐರನ್ ಇರುತ್ತೆ. ಐರನ್ ಅನ್ನೋದು ಏನದು ಕಾಪರ್ ಆಗೋದಿಲ್ಲ ಅಥವಾ ಒಂದು ಗೋಲ್ಡ್ ಆಗೋದಿಲ್ಲ. ಯಾವ ಶೇಪ್ ಅನ್ನ ಮಾಡೋದು ಐರನ್ನೇ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಎಸ್. ಎಸ್. ನೋಡಿ, ಫಿಸಿಕಲ್ ಚೇಂಜ್ ಇನ್ಕ್ಲೂಡ್ಸ್ ಟ್ರಾನ್ಸಿಷನ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ಸಚ್ ಆಸ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್. ಸೊ ದ್ರವದಿಂದ ಅನಿಲ, ಅನಿಲದಿಂದ ದ್ರವ, ಈ ತರ ಒಂದು ಘನದಿಂದ ದ್ರವ, ಈ ತರ ಒಂದು ಚೇಂಜಸ್ ಆಗುತ್ತೆ. ಆ ಒಂದು ಚೇಂಜಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಫಿಸಿಕಲ್ ಚೇಂಜ್ಗೆ ಸಂಬಂಧಿಸಿದೆ, ಭೌತಿಕ ಬದಲಾವಣೆ ಅಂತ ಕರಿತೇವೆ. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಇನ್ನು ಬೇರೆ ಎಕ್ಸಾಂಪಲ್ಸ್ ಏನು ಹೇಳ್ಬೇಕು ಅಂದ್ರೆ, ಏನಾದ್ರೂ ನಾವು ಕಟ್ ಮಾಡ್ತಿದೀವಿ, ಬೆಂಡ್ ಮಾಡ್ತಿದೀವಿ, ಏನಾದ್ರು ಡಿಸಾಲ್ವ್ ಮಾಡ್ತಿದೀವಿ, ಫ್ರೀಸಿಂಗ್ ಆಗ್ತದೆ, ಘನೀಕರಣ ಮಾಡ್ತಿದೀವಿ, ಬಾಯ್ಲಿಂಗ್ ಆಗ್ತಿದೆ, ಕುದಿಸ್ತಾ ಇದೀವಿ, ಮೆಲ್ಟಿಂಗ್ ಆಗ್ತಿದೆ. ಕ್ಲಿಯರ್? ಇದೆಲ್ಲ ಪ್ರೋಸೆಸ್ ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಫಿಸಿಕಲ್ ಚೇಂಜಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿ ಘನದಿಂದ ದ್ರವಕ್ಕೆ ಅಥವಾ ದ್ರವದಿಂದ ಅನಿಲಕ್ಕೆ ಸ್ಥಿತಿ ಚೇಂಜ್ ಆಗೋದು ಭೌತಿಕ ಬದಲಾವಣೆ. ಕತ್ತರಿಸುವುದು, ಬಾಗುವುದು, ಕರಗಿಸುವುದು, ಘನೀಕರಿಸುವುದು, ಕುದಿಯುವುದು, ಕರಗುವುದು, ಇವೆಲ್ಲ ಒಂದು ಭೌತಿಕ ಬದಲಾವಣೆ ಅಥವಾ ದೈಹಿಕ ಬದಲಾವಣೆಗೆ ಉದಾಹರಣೆ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಈಗ ತಾನೇ ನಾವು ಫಿಸಿಕಲ್ ಚೇಂಜ್ ಅಂತ ನೋಡಿದ್ವಿ. ಒಂದು ಮೆಲ್ಟಿಂಗು, ಬಾಯ್ಲಿಂಗು ಅನ್ನೋದು ಒಂದು ಫಿಸಿಕಲ್ ಚೇಂಜಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಸ್ಟೇಟ್ ಚೇಂಜಸ್ ಯಾವ ತರ ಆಗುತ್ತೆ, ಮ್ಯಾಟರ್ ಅನ್ನೋದು ಸ್ಟೇಟ್ ಯಾವ ತರ ಚೇಂಜ್, ಆ ತರ ತನ್ನ ಸ್ಥಿತಿಯನ್ನು ಯಾವ ತರ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ ಅಂದ್ರೆ, ನೋಡಿ, ಸಾಲಿಡ್ ಇದೆ, ಘನ, ದ್ರವ, ಅನಿಲ. ಇಲ್ಲಿ ದ್ರವ ಬರುತ್ತೆ. ನೋಡಿ, ಇಲ್ಲಿ ಸಾಲಿಡ್ ಇಂದ ಲಿಕ್ವಿಡ್ ಗೆ ಚೇಂಜ್ ಆಗ್ತಿದೆ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ, ಕರಗುವುದು. ನೋಡಿ, ಇಲ್ಲಿ ಏನಾಗ್ತಿದೆ, ಸಾಲಿಡ್ ಐಸ್ ಇದೆ, ಐಸ್ ಕ್ಯೂಬ್ ಅನ್ನೋದು ಇನ್ ದ ಫಾರ್ಮ್ ಆಫ್ ಸಾಲಿಡ್ಸ್ ಆಗಿರುತ್ತೆ. ಏನಾಗ್ತಿದೆ, ಅದು ಮೆಲ್ಟ್ ಆಗ್ತಿದೆ, ಇಟ್ ಬಿಕಮ್ಸ್ ಲಿಕ್ವಿಡ್. ಕ್ಲಿಯರ್? ಅದನ್ನ ನಾವೇನಂತ ಕರಿತೀವಿ, ಮೆಲ್ಟಿಂಗ್ ಅಂತ ಕರಿತೀವಿ, ಕರಗುವಿಕೆ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ದ್ರವದಿಂದ ಅನಿಲ, ಲಿಕ್ವಿಡ್ ಟು ಗ್ಯಾಸ್, ಎವಾಪರೇಷನ್ ಅಂತ ಕರಿತೀವಿ, ಆವಿಯಾಗುವಿಕೆ. ಆವಿಯಾಗುವಿಕೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇಲ್ಲಿ ನೋಡಿ, ಸಾಲಿಡ್ ಘನದಿಂದ ದ್ರವ ಆಯ್ತು, ಕರಗುವಿಕೆ ಅಂತ ಕರಿತೀವಿ. ದ್ರವದಿಂದ ಅನಿಲ ಆಯ್ತು, ಆವಿಯಾಗುವಿಕೆ ಅಂತ ಕರಿತೀವಿ. ನೆಕ್ಸ್ಟ್, ಅನಿಲದಿಂದ ದ್ರವ ಅಂತ ಕರಿತೀವಿ, ಅನಿಲದಿಂದ ದ್ರವ. ಕಂಡೆನ್ಸೇಷನ್ ಅಂತ ಕರಿತೀವಿ, ಅಂದ್ರೆ ಸಾಂದ್ರೀಕರಣ. ಸಾಂದ್ರೀಕರಣ ಅಂತ ಕರಿತೀವಿ, ಗ್ಯಾಸ್ ಇಂದ ಲಿಕ್ವಿಡ್ಗೆ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಲಿಕ್ವಿಡ್ ಇಂದ ಸಾಲಿಡ್ಗೇನು, ದ್ರವದಿಂದ ಘನಕ್ಕೇನು, ಘನೀಕರಣ ಅಂತ ಕರಿತೀವಿ, ಘನೀಕರಣ, ಸಾಲಿಡಿಫಿಕೇಶನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಕ್ಲಿಯರ್? ಸೊ ಹಾಗಾದ್ರೆ ತುಂಬಾ ಸರಿ ಕ್ವಶನ್ ಕೇಳಿದಾರೆ, ಸ್ಟೇಟ್ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ಗೆ ಕನ್ವರ್ಟ್ ಆಗ್ತದೆ ವಿತೌಟ್ ಲಿಕ್ವಿಡ್, ಅಂದ್ರೆ ಲಿಕ್ವಿಡ್ಗೆ ಕನ್ವರ್ಟ್ ಆಗ್ತದೆ ಡೈರೆಕ್ಟ್ ಆಗಿ ಸಾಲಿಡ್ ಟು ಗ್ಯಾಸ್, ಘನದಿಂದ ಅನಿಲ ಅಂತ ಕರಿತೀವಿ. ಅದಕ್ಕೇನಂದ್ರೆ ಸಬ್ಲಿಮೇಷನ್ ಅಂತ ಕರಿತೀವಿ, ಉತ್ಪತನ ಅಂತ ಕರಿತೀವಿ, ಉತ್ಪತನ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಈ ಒಂದು ಅನಿಲದಿಂದ ಗ್ಯಾಸ್ ಇಂದ ಡೈರೆಕ್ಟ್ ಆಗಿ ಸಾಲಿಡ್ ಆಗ್ತದೆ. ಸೊ ಅನಿಲದಿಂದ ಘನ ಅಂತ ಕರಿತೀವಿ, ಅದಕ್ಕೇನಂತ ಕರಿತೀವಿ, ಡೆಪಾಸಿಷನ್ ಅಂತ ಕರಿತೀವಿ, ಶೇಖರಣೆ ಅಂತ ಕರಿತೀವಿ, ಶೇಖರಣೆ. ಅರ್ಥ ಆಯ್ತಾ?
ಎಸ್ ನೋಡಿ, ಎಲ್ಲ ಒಂದು ಚೇಂಜ್ ಯಾವ ತರ ಚೇಂಜ್ ಆಗುತ್ತೆ, ಅದಕ್ಕೆ ಹೆಸರು ಏನ್ ಕರೀತಾರೆ ಅಂತ ಜಸ್ಟ್ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ಸ್ ಏನ್ ಕೊಡ್ಬೋದು? ಸಾಲಿಡ್ ಇಂದ ಲಿಕ್ವಿಡ್ ಆಗೋದು ಏನು, ಇಲ್ಲೇ ಎಕ್ಸಾಂಪಲ್ ಇದೆ, ಮೆಲ್ಟ್ ಆಗ್ತಿದೆ. ಇದೇನದು ಐಸ್ ಅನ್ನೋದು ಮೆಲ್ಟ್ ಆಗ್ತಿದೆ. ಲಿಕ್ವಿಡ್ ಇಂದ ಗ್ಯಾಸ್ ನೋಡಿ, ಇಲ್ಲಿ ನಾವು ಹೀಟ್ ಮಾಡ್ತಾ ಇದ್ದೀವಿ ಲಿಕ್ವಿಡ್ ನ, ಏನಾಗ್ತಿದೆ ಅದು ಎವಾಪರೇಟ್ ಆಗ್ತದೆ, ವೇಪರೈಸೇಷನ್ ಆಗ್ತದೆ, ಅದು ಲಿಕ್ವಿಡ್ ಟು ಗ್ಯಾಸ್. ನೆಕ್ಸ್ಟ್ ಗ್ಯಾಸ್ ಟು ಲಿಕ್ವಿಡ್. ಸೊ ಇಲ್ಲಿ ನೋಡಿ, ಒಂದು ಸಿಲಿಂಡರ್ ತಗೊಂಡಿದ್ದೀನಿ, ಎಲ್ಲ ಇದರಲ್ಲಿ ಒಂದು ಗ್ಯಾಸ್ ನ ಕಂಡೆನ್ಸ್ ಮಾಡಿ 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 ಏನಾಗಿರುತ್ತೆ, ಇದರಲ್ಲಿ ಸಿಲಿಂಡರ್ ಅಲ್ಲಿ ಒಂದು ಗ್ಯಾಸ್ ನ ತುಂಬಿರ್ತಾರೆ. ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್, ಸಾಂದ್ರೀಕರಣ ಅಥವಾ ಕಂಡೆನ್ಸೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, ಲಿಕ್ವಿಡ್ ಟು ಗ್ಯಾಸ್, ಘನೀಕರಣ. ಸೊ ನಾವು ನೀರ್ ಇಟ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ರೆ ಏನಾಗುತ್ತೆ, ಅದು ಫ್ರೀಸ್ ಆಗ್ಬಿಡುತ್ತೆ, ಘನೀಕರಣ ಆಗುತ್ತೆ. ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್, ಸಾಲಿಡಿಫಿಕೇಶನ್ ಆರ್ ಫ್ರೀಸಿಂಗ್ ಅಂತ ಕರಿತೀವಿ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ, ಇಲ್ಲಿ ತುಂಬಾ ಎಕ್ಸಾಂಪಲ್ ಇಂಪಾರ್ಟೆಂಟ್ ಏನು ಅಂದ್ರೆ, ಸಬ್ಲಿಮೇಷನ್ ಉತ್ಪತನಗೆ ಎಕ್ಸಾಂಪಲ್ ಏನು ಅಂತ ಕ್ವಶನ್ ಕೇಳ್ತಾರೆ. ದ ಸ್ಟೇಟ್ ಕನ್ವರ್ಟೆಡ್ ಫ್ರಮ್ ಸಾಲಿಡ್ ಟು ಗ್ಯಾಸ್ ಡೈರೆಕ್ಟ್ಲಿ, ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಕರ್ಪೂರ ನಿಮ್ಗೆಲ್ಲ ಗೊತ್ತೇ ಇದೆ, ಕಾಂಫರ್ ಅಂತ ಕರಿತೀವಿ. ಕರ್ಪೂರ ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಈ ಒಂದು ಸಬ್ಲಿಮೇಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂದ್ರೆ, ನ್ಯಾಫ್ಥಲಿನ್ ಬಾಲ್ಸ್. ನ್ಯಾಫ್ಥಲಿನ್ ಬಾಲ್ಸ್ ಅಂತ ಕರಿತೀವಿ, ನಿಸುಗುಳಿಗೆಗಳು ಅಂತ ಕರಿತೀವಲ್ಲ, ಆ ಒಂದು ವಾಶ್ರೂಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಲೈಬ್ರರೀಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾವುದು? ಈ ಒಂದು ನ್ಯಾಫ್ಥಲಿನ್ ಬಾಲ್ಸ್. ಆ ನ್ಯಾಫ್ಥಲಿನ್ ಬಾಲ್ಸ್ ಏನಾಗಿರುತ್ತೆ, ಡೈರೆಕ್ಟ್ ಆಗಿ ಸಾಲಿಡ್ ಇಂದ ಗ್ಯಾಸ್ಗೆ ಕನ್ವರ್ಟ್ ಆಗುತ್ತೆ. ಕ್ಲಿಯರ್? ಇವು ಕರ್ಪೂರನೂ ಅಷ್ಟೇ, ಡೈರೆಕ್ಟ್ ಆಗಿ ನಾವು ಬೆಂಕಿ ಹಚ್ಚಿದ ತಕ್ಷಣ ಏನಾಗುತ್ತೆ, ಸಾಲಿಡ್ ಇರೋದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ, ದಟ್ ಇಸ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್. ನೆಕ್ಸ್ಟ್ ಕಮಿಂಗ್ ಟು ದ ಡೆಪಾಸಿಷನ್ ಅಂತ ಕರಿತೀವಿ, ಶೇಖರಣೆ ಅಂತ ಕರಿತೀವಿ. ಸೊ ಗ್ಯಾಸ್ ಇಂದ ಸಾಲಿಡ್ ಗೆ ಯಾವುದು ಕನ್ವರ್ಟ್ ಆಗುತ್ತೆ? ನೀವು ಈ ತರ ಒಂದು ಲೀವ್ಸ್ ನೋಡಿರ್ಬೋದು, ರೋಡ್ ಸೈಡ್ ಅಲ್ಲಿ ಇರೋ ಒಂದು ಟ್ರೇಸ್ ನ ಮೇಲೆ ಒಂದು ಬ್ಲಾಕ್ ಕಲರ್ ಒಂದು ಗ್ಯಾಸ್ ಲೇಯರ್ ಬೈ ಲೇಯರ್ ಇರುತ್ತೆ. ಸೊ ಆ ಒಂದು ಲೇಯರ್ ಯಾವ ರೀತಿ ಏನಕ್ಕೆ ಆಗಿರುತ್ತೆ ಅಂದ್ರೆ, ಒಂದು ಹೋಗಿ ಪೊಲ್ಯೂಷನ್ ಪಾರ್ಟಿಕಲ್ಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೋಗಿ ಅದ್ರ ಮೇಲೆ ಕೂತು ಏನಾಗುತ್ತೆ, ಲೇಯರ್ ಫಾರ್ಮೇಶನ್ ಆಗುತ್ತೆ. ನಾವು ಈ ತರ ಎಲೆ ಮೇಲೆ ಈ ತರ ಅಂದಾಗ ಏನಾಗುತ್ತೆ, ಅದು ಒಂದು ಸಾಲಿಡ್ ರೂಪದಲ್ಲಿ ನಮಗೆ ಸಿಗುತ್ತೆ. ಮತ್ತೆ ಒಂದು ಚಿಮ್ನಿ ಇರುತ್ತಲ್ಲ, ಮನೆಯಲ್ಲಿ ಒಂದು ಬೆಂಕಿ ಹತ್ತಾ ಇರುತ್ತೆ, ಚಿಮ್ನಿ ಇರುತ್ತೆ, ಆ ಒಂದು ಚಿಮ್ನಿಯಲ್ಲಿ ಫುಲ್ ಬ್ಲಾಕ್ ಆಗಿರುತ್ತೆ, ಎಲ್ಲ ಗೋಡೆ ಫುಲ್. ದಟ್ ವಿ ಆರ್ ಕಾಲ್ಡ್ ಎಸ್ ವಾಟ್, ಡೆಪಾಸಿಷನ್ ಅಂತ ಕರಿತೀವಿ ಅಥವಾ ಶೇಖರಣೆ ಅಂತ ಕರಿತೀವಿ. ಕ್ಲಿಯರ್? ಸೊ ಇದು ನಮಗೆ ಗೊತ್ತಿರಬೇಕು, ಒಂದಲ್ಲ ಒಂದು ರೀತಿ ಇದ್ರ ಮೇಲೆ ಕ್ವಶನ್ ಅರೈಸ್ ಆಗ್ತಾ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಅಂಡ್ ಕೆಮಿಕಲ್ ಚೇಂಜ್ ಅಂತ ಹೇಳ್ಬಿಟ್ಟು ನೋಡಿ. ಫಿಸಿಕಲ್ ಚೇಂಜ್ ಅನ್ನೋದು ರಿವರ್ಸಿಬಲ್ ಪ್ರೋಸೆಸ್, ಇಟ್ ಈಸ್ ಎ ಇರ್ರಿವರ್ಸಿಬಲ್ ಪ್ರೋಸೆಸ್. ಕೆಮಿಕಲ್ ಚೇಂಜ್ ಹಿಂತಿರುಗಬಹುದಾದ ಪ್ರಕ್ರಿಯೆ, ಬದಲಾಯಿಸಲಾಗದ ಪ್ರಕ್ರಿಯೆ ಆಗಿರುತ್ತೆ. ಎನರ್ಜಿ ಇಸ್ ನೈದರ್ ಅಬ್ಸಾರ್ಬ್ ನಾರ್ ಎವಾಲ್ವ್ಡ್, ಶಕ್ತಿಯು ಹೀರಿಕೊಳ್ಳುವುದಿಲ್ಲ ಅಥವಾ ವಿಕಸನಗೊಳ್ಳುವುದಿಲ್ಲ. ಇಲ್ಲಿ ಎನರ್ಜಿ ಇಸ್ ಐದರ್ ಅಬ್ಸಾರ್ಬ್ ಆರ್ ಎವಾಲ್ವ್, ಶಕ್ತಿ ಇರಲ್ಪಡುತ್ತದೆ ಅಥವಾ ವಿಕಸನಗೊಳ್ಳುತ್ತದೆ. ನೋ ನ್ಯೂ ಪ್ರಾಡಕ್ಟ್ ಫಾರ್ಮೇಶನ್, ಇಲ್ಲಿ ಯಾವುದೇ ಒಂದು ಹೊಸ ವಸ್ತು ಫಾರ್ಮೇಶನ್ ಆಗೋದಿಲ್ಲ, ಇಲ್ಲಿ ಹೊಸ ವಸ್ತು ಫಾರ್ಮೇಶನ್ ಆಗತ್ತೆ. ಹೊಸ ಉತ್ಪನ್ನ ರಚನೆ ಇಲ್ಲ, ಹೊಸ ಉತ್ಪನ್ನ ರೂಪುಗೊಳ್ಳುತ್ತೆ. ಇಲ್ಲಿ ಒಂದು ವೆಯ್ಟ್ ಅನ್ನೋದು, ತೂಕ ಅನ್ನೋದು ಬದಲಾಗೋದಿಲ್ಲ, ಸ್ವಲ್ಪ ಮಿಲಿಗ್ರಾಮ್ಸ್ ಅಷ್ಟು ಹೋಗ್ಬೋದು ಕಟ್ ಮಾಡಿದಾಗ, ಬಟ್ ಇಲ್ಲಿ ತೂಕ ಅನ್ನೋದು ಚೇಂಜ್ ಆಗುತ್ತೆ, ವೆಯ್ಟ್ ಅನ್ನೋದು ಚೇಂಜ್ ಆಗುತ್ತೆ. ಕ್ಲಿಯರ್? ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಕೆಮಿಕಲ್ ಚೇಂಜ್ ಅಂಡ್ ಫಿಸಿಕಲ್ ಚೇಂಜ್. ಸೊ ಇಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾಟ್ ಓನ್ಲಿ PDO, KAS ಕೂಡ ಇದ್ರ ಮೇಲೆ ತುಂಬಾ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಸೊ ಇನ್ನು ಟೆಲಿಗ್ರಾಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಥವಾ ಸೇರಿಲ್ಲ ಅಂದ್ರೆ, ಈ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಸೈನ್ಸ್ ಪಾಠಶಾಲೆ ಅಂತ ಹೇಳ್ಬಿಟ್ಟು, ಪ್ಲೀಸ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಜಾಯಿನ್ ಆಗಿ. ನಾವೊಂದು ಮಾಡೋ ಒಂದು ವಿಡಿಯೋಸ್ನ ಒಂದು PDF ನ ಅದರಲ್ಲಿ ಅಪ್ಲೋಡ್ ಮಾಡಿರ್ತೇವೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.